ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿ ಜೊತೆ ಬಂದಿದ್ದೀನಿ. ಇದಂತೂ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ಮಕ್ಕಳೆಲ್ಲ ಪಿಜ್ಜಾ ತಿನ್ನಬೇಕು, ಬರ್ಗರ್ ತಿನ್ನಬೇಕು, ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಔಟ್ಸೈಡ್ ಅಷ್ಟು ಆರೋಗ್ಯವಾಗಿರಲ್ಲ ಅಲ್ವಾ? ಸೊ ನಾವು ಮನೇಲೇ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಅಂತ. ನಾನಿಲ್ಲಿ ಒಂದು 2 ಕುಕುಂಬರ್ನ ತೊಗೊಂಡಿದ್ದೀನಿ, 2 ಟೊಮ್ಯಾಟೋನ ತೊಗೊಂಡಿದ್ದೀನಿ ಮತ್ತು ಸ್ವೀಟ್ ಕಾರ್ನ್ ಮತ್ತು ಬ್ರೌನ್ ಬ್ರೆಡ್, ಚೀಸ್, ಮಯೋನೀಸ್, ಕೆಚಪ್ ಇಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಒಂದು ಬೌಲ್ಗೆ ಹಾಕೋಬೇಕಾಗುತ್ತೆ. ನಿಮಗೆ ಫೇವ್ರೆಟ್ ವೆಜಿಟೇಬಲ್ಸ್ ಇದ್ದರೆ ಅದು ಕೂಡ ಆ್ಯಡ್ ಆನ್ ಮಾಡ್ಕೋಬೋದು. ಬಟ್ ಸ್ವೀಟ್ ಕಾರ್ನ್ ಅಂತೂ ಮಿಸ್ ಮಾಡಬೇಡಿ, ಇದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ಇದೆಲ್ಲ ವೆಜಿಟೇಬಲ್ ಹಾಕೊಂಡಾದ್ಮೇಲೆ ಮಯೋನೀಸ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ಯಾವುದಾದ್ರೂ ಬೇರೆ ಬ್ರೆಡ್ ಕೂಡ ತೊಗೋಬೋದು, ಬಟ್ ಬ್ರೌನ್ ಬ್ರೆಡ್ ವೀಟಿಂದ ಮಾಡಿರ್ತಾರೆ ಅನ್ನೋ ಕಾರಣಕ್ಕೆ ನಾನು ಬ್ರೌನ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಮಯೋನೀಸ್ ಹಾಕಿ ಚೆನ್ನಾಗಿ ವೆಜಿಟೇಬಲ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ವೆಜಿಟೇಬಲ್ ಮತ್ತು ಮಯೋನೀಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಮಿಕ್ಸ್ ಆದಮೇಲೆ ಈ ಬ್ರೌನ್ ಬ್ರೆಡ್ ಇದೆಯಲ್ಲ ಅದ್ರ ಮೇಲೆ ನಾವು ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಫಸ್ಟು ಸ್ವಲ್ಪ ಕೆಚಪ್ ಹಾಕೊಳ್ಳೋಣ ಬ್ರೆಡ್ ಮೇಲೆ. ನೀವು ಚಿಲ್ಲಿ ಸಾಸ್ ಕೂಡ ಹಾಕೋಬೋದು, ಬಟ್ ಮಕ್ಕಳಿಗೆ ಸ್ವಲ್ಪ ಖಾರ ಇಷ್ಟ ಆಗಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಚಪ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ಲೈಸ್ನ ತಗೊಂಡಿದ್ದೀರ, ಸ್ವಲ್ಪ ಕೆಚಪ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ನಾನು ಚೀಸ್ ಸ್ಲೈಸ್ ಹಾಕೋತಾ ಇದ್ದೀನಿ. ಚೀಸ್ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು. ಔಟ್ಸೈಡೆಲ್ಲ ಸಿಗುತ್ತಲ್ಲ, ಸೊ ಅದೇ ಥರ ಟೇಸ್ಟ್ ಇರುತ್ತೆ. ಸೊ ಮಕ್ಳಿಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲ್ಲ, ಇಷ್ಟಪಟ್ಟು ತಿಂತಾರೆ. ಸೊ ನಾನಿವತ್ತು ಫ್ಲಿಪ್ಕಾರ್ಟ್ ಅವರ ಸ್ಯಾಂಡ್ವಿಚ್ ಮೇಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದಂತೂ ತುಂಬಾ ಈಸಿ. ನೀವು ಸ್ವಿಚ್ ಆನ್ ಮಾಡಿದ್ರೆ ರೆಡ್ ಕಲರ್ ಲೈಟ್ ಆನ್ ಆಗುತ್ತೆ. ಅದಾದಮೇಲೆ ನೀವು ಏನು ಸ್ಯಾಂಡ್ವಿಚ್ ರೆಡಿ ಮಾಡಿರ್ತೀರ ಅದನ್ನು ಇಟ್ಟು ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಅದು ಪ್ರೋಸೆಸ್ ಶುರು ಆಗುತ್ತೆ. ನೋಡಿ, ಈಗ ರೆಡ್ ಕಲರ್ ಲೈಟ್ ಆನ್ ಆಗಿದೆ. ಸೊ ನಾನೀಗ ಲಾಕ್ ಕೂಡ ಮಾಡ್ತಾ ಇದ್ದೀನಿ ನೀಟಾಗಿ. ಸೊ ಈಗ ಲಾಕ್ ಆಗಿದೆ, ಈಗ ಪ್ರೋಸೆಸ್ ಶುರು ಆಗುತ್ತೆ. ನೋಡಿ, ಈಗ ಸ್ಯಾಂಡ್ವಿಚ್ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಈಗ ಒಂದು ಸ್ವಲ್ಪ ಆದಮೇಲೆ ಗ್ರೀನ್ ಕಲರ್ ಲೈಟ್, ನೋಡಿ ಗ್ರೀನ್ ಕಲರ್ ಲೈಟ್ ಕೂಡ ಬಂದೇ ಬಿಡ್ತು. ಸೊ ಗ್ರೀನ್ ಕಲರ್ ಲೈಟ್ ಬಂದರೆ ಸ್ಯಾಂಡ್ವಿಚ್ ರೆಡಿ ಆಗಿದೆ ಅಂತ. ನೋಡಿ, ನಮ್ಮ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಎಷ್ಟು ಸಕ್ಕರಾಗಿ ಬಂದಿದೆ ಅಂದ್ಕೊಂಡು. ಸೊ ಈ ಥರ ಸ್ನ್ಯಾಕ್ಸ್ ಟೈಮ್ ಆಗಲಿ, ಇನ್ ಕೇಸ್ ನೀವು ಆಫೀಸ್ಗೆಲ್ಲ ಹೋಗಬೇಕು, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಈ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡು ಹೊಡ್ಬೋದು ಬೇಗನೆ. ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಹಾಕಿದ್ರೆ ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಸೊ ಈಗ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ಟಫಿಂಗ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ನೀವು ತಿಂತಾಯಿದ್ರೆ ಅದು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಒಂದ್ಸಲ ಖಂಡಿತ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಅಂತ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.